ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನರು ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದರು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮಾರ್ಚ್ ತಿಂಗಳ ಮತ್ತು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ಕ್ಲಿಯರಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಸಂಧ್ಯಾ ಸುರಕ್ಷೆ ಯೋಜನೆಯಿಂದ ಒಂದು ಪಿಂಚಣಿನ ಪಡಿತಾ ಇರಬಹುದು, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಒಂದು ಯೋಜನೆಯಿಂದ ಹಣನ ಪಡಿತಾ ಇದಿರ್ಬೋದು, ಅಥವಾ ಅಂಗವಿಕಲ ಪಿಂಚಣಿನ ಪಡಿತಾ ಇರುವಂಥದ್ದು, ವಿಧವಾ ವೇತನನ ಪಿಂಚಣಿನ ಪಡಿತಾ ಇರುವಂಥವರಿಗೆ. ಸೊ ಯಾವ ಒಂದು ಯೋಜನೆಯಿಂದ ಪಿಂಚಣಿನ ಪಡಿತಾ ಇದ್ರಿ, ಸೊ ಅಂಥವರಿಗೆ ಗುಡ್ ನ್ಯೂಸ್ ಅದೇ. ಯಾವ ಒಂದು ಪಿಂಚಣಿ ಪಡಿತಿದ್ದವರಿಗೆ ಗುಡ್ ನ್ಯೂಸ್ ಇದೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಮತ್ತು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ಅಥವಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಭಾಳ ಒಂದು ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇದ್ರಿ, ಅದರಲ್ಲಿ ಮುಖ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಪಿಂಚಣಿದಾರರಿಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಎಷ್ಟು ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಒಂದು ಪಿಂಚಣಿ ಪಡಿತಿದ್ದವಂಥವರಿಗೆ ಗುಡ್ ನ್ಯೂಸ್ ಏನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಗುಡ್ ನ್ಯೂಸ್ ನೋಡೋದಂದರೆ, ಸೊ ಯಾರೆಲ್ಲ ಒಂದು ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ರು, ಸೊ ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ, ದೇಶದಲ್ಲಿರುವಂಥ 7 ರಾಜ್ಯಗಳಿಗೆ ಈ ಒಂದು ವಿಧವಾ ಪಿಂಚಣಿನ ಹೆಚ್ಚಿಗೆ ಮಾಡಿರುವಂಥದ್ದು. ಅದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯವು ಕೂಡ ಇರುವಂಥದ್ದು. ಸೊ ವಿಧವಾ ವೇತನವನ್ನು ಪಡಿತಾ ಇರುವಂಥ ಮಹಿಳೆಯರಿಗೆ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿರುವಂಥದ್ದು. ಸೊ 800 ಹಣನ ಬರ್ತಾಯಿತ್ತು ಪ್ರತಿ ತಿಂಗಳು. ಸೊ 800ರಿಂದ ಇವಾಗ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದಿಂದ ಮಾಹಿತಿನ ಬಂದಿರುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ. ಸೊ ಈ ಒಂದು ಮಾರ್ಚ್ ತಿಂಗಳಿಂದ ಅಥವಾ ಏಪ್ರಿಲ್ ತಿಂಗಳಿಂದ ಎಷ್ಟು ಒಂದು ವಿಧವಾ ಮಹಿಳೆಯರಿಗೆ ವಿಧವಾ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಎಷ್ಟು ಹಣನ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ಈ ಒಂದು ಮಾರ್ಚ್ ತಿಂಗಳ ಅಥವಾ ಏಪ್ರಿಲ್ ತಿಂಗಳಿಂದ ಬಂದಾದ ನಂತರ ಸೊ ಸಂಪೂರ್ಣವಾಗಿ ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಮಾಹಿತಿನ ತಿಳಿಸುವಂಥದ್ದು ಅಥವಾ ಗೊತ್ತಾಗುವಂಥದ್ದು. ಸೊ ಇದರ ಬಗ್ಗೆ ಈ ಒಂದು ಗುಡ್ ನ್ಯೂಸ್ ಆಯಿತು. ಸೊ ಪಿಂಚಣಿ ಪಡಿತಿದ್ದಂಥವರಿಗೆ ಒಂದು ಹಣನ ಹೆಚ್ಚಿಗೆ ಆಗಿರುವಂಥದ್ದು. ವಿಧವಾ ವೇತನ ಪಿಂಚಣಿ ಪಡಿತಾ ಇದ್ದಂಥವರಿಗೆ ಪ್ರತಿ ತಿಂಗಳು ಒಂದು ಪಿಂಚಣಿನ ಡಬಲ್ ಕೂಡ ಬರ್ತಾ ಇರುವಂಥದ್ದು. ಸೊ ಇಷ್ಟು ಒಂದು ಮಾಹಿತಿ ಆಯಿತು. ಸೊ ಹಾಗಾದರೆ ಮತ್ತು ಎಲ್ರಿಗೂ ಕೂಡ ಈ ಒಂದು ಪಿಂಚಣಿ ಹಣನ ಡಬಲ್ ಆಗಿ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಎಲ್ರಿಗೂ ಕೂಡ ಈ ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿಲ್ಲ. ಸೊ ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಮಾತ್ರ ಒಂದು ಹೆಚ್ಚಿಗೆ ಮಾಡಿರುವಂಥದ್ದು. ಸೊ ಇವಾಗ ಏನಪ್ಪ ಅಂತಂದರೆ, ಬಜೆಟ್ ಮಂಡನೆ ಆಗಿದ್ಮೇಲೆ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ತಾರೆ ಅಂತಕ್ಕಂಥ ಒಂದು ಜನರು ಭಾಳಷ್ಟು ಒಂದು ನಿರೀಕ್ಷಣೆ ಇಟ್ಟಿದ್ದರು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿ ಹಣನ ಡಬಲ್ ಮಾಡಿಲ್ಲ ಅಥವಾ ಹೆಚ್ಚಿಗೆ ಕೂಡ ಮಾಡಿಲ್ಲ. ಸೊ ಸಂಧ್ಯಾ ಸುರಕ್ಷೆ ಯೋಜನೆಯಿಂದ ಹಣ ಪಡಿತಾ ಇದ್ದಂಥವರಿಗೆ ಅಥವಾ ವೃದ್ಧಾಪ್ಯ ವೇತನ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಯೋಜನೆಯಿಂದ ಏನು ಪಿಂಚಣಿನ ಪಡಿತಾ ಇದ್ರು, ಸೊ ಅಂಥವರಿಗೂ ಕೂಡ ಒಂದು ಹೆಚ್ಚಿಗೆ ಮಾಡಿಲ್ಲ. ನಂತರ ಅಂಗವಿಕಲ ಒಂದು ಪಿಂಚಣಿನೂ ಕೂಡ ಒಂದು ಹೆಚ್ಚಿಗೆ ಮಾಡಿಲ್ಲ. ಸೊ ಹಿಂದೆ ಎಷ್ಟು ಒಂದು ಪ್ರತಿ ತಿಂಗಳು ಎಷ್ಟು ಒಂದು ಪಿಂಚಣಿನ ಬರ್ತಾಯಿತ್ತು, ಸೊ ಅದೇ ರೀತಿಯಾಗಿ ಪಿಂಚಣಿನ ಕೂಡ ಒಂದು ಬರ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿಲ್ಲ. ಬಜೆಟ್ ಮಂಡನೆ ಆದಮೇಲೆ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿಲ್ಲ. ಸೊ ಯಾರೂ ಕೂಡ ಹೆಚ್ಚಿಗೆ ಆಗಿದೆ ಅನ್ನುವ ನಿರೀಕ್ಷಣೆ ಇಟ್ಕೊಳ್ಬೇಡಿ. ಕೇವಲ ವಿಧವಾ ವೇತನನ ಪಡಿತಾ ಇದ್ದಂಥವ್ರು ಮಹಿಳೆಯರಿಗೆ ಒಂದು ಹೆಚ್ಚಿಗೆ ಆಗಿರುವಂಥ ಮಾಹಿತಿನ ಬರ್ತಾ ಇರುವಂಥದ್ದು. ಸೊ ಈ ಒಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಿಗೆ ಆಗಿರುವುದರ ಬಗ್ಗೆ ನಿಖರವಾದಂಥ ಮಾಹಿತಿನ ಸಿಗುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ, ಎಷ್ಟು ಒಂದು ಹೆಚ್ಚಿಗೆ ಆಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಇಷ್ಟು ಒಂದು ಪಿಂಚಣಿದಾರರಿಗೆ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರಿಗೆ, ಒಂದು ಗುಡ್ ನ್ಯೂಸ್ ಇತ್ತು. ಸೊ ಈ ಒಂದು ಗುಡ್ ನ್ಯೂಸ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಬಹಳಷ್ಟು ಜನರು ಕೇಳ್ತಾ ಇದ್ರು, ನಮಗೆ ಒಂದು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣ ಬಂದಿಲ್ಲ, ಸೊ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರು. ಸೊ ಕೆಲವೊಬ್ಬರು ನಮಗೆ 2 ತಿಂಗಳ ಪಿಂಚಣಿಯನ್ನು ಒಟ್ಟಿಗೆ ಜಮಾ ಆಗಿದೆ, ಡಬಲ್ ಆಗಿ ಜಮಾ ಆಗಿದೆ ಅಂತ ಈ ರೀತಿಯೂ ಕೂಡ ಒಂದು ಕಮೆಂಟ್ ಮಾಡ್ತಾಯಿದ್ರು. ಸೊ ಯಾರಿಗೆ ಒಂದು ಡಬಲ್ ಪಿಂಚಣಿ ಹಣನ ಜಮಾ ಆಗಿದೆ, ಸೊ ಅಂಥವರಿಗೆ ಜನವರಿ ಮತ್ತು ಫೆಬ್ರವರಿ 2 ತಿಂಗಳ ಹಣನ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು. ಸೊ ಯಾವುದೇ ರೀತಿಯಾಗಿ ಡಬಲ್ ಒಂದು ಪಿಂಚಣಿ ಹಣ ಜಮಾ ಆಗಿಲ್ಲ.
ಸೊ ಇವಾಗ ಫೆಬ್ರವರಿ ತಿಂಗಳ ಹಣನ ಯಾರಿಗೆ ಒಂದು ಪಿಂಚಣಿ ಹಣನ ಬಂದಿಲ್ಲ, ಸೊ ಅವರಿಗೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಸೊ ಆ ತಿಂಗಳಲ್ಲಿ ಡಬಲ್ ಆಗಿ ಈ ಒಂದು ಪಿಂಚಣಿನ ಬರುವಂಥದ್ದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳ ಸೇರಿಸಿ ಮಾರ್ಚ್ ತಿಂಗಳದು 2 ತಿಂಗಳ ಹಣನ ಒಟ್ಟಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಯಾರು ಕೂಡ ಒಂದು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಒಂದು ಫೆಬ್ರವರಿ ತಿಂಗಳ ಹಣನ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಸೊ ಮಾರ್ಚ್ ತಿಂಗಳಲ್ಲಿ ಹಣನ ಯಾವಾಗ ಬರುತ್ತೆ ಪಿಂಚಣಿ ಹಣ ಅಂತ ನೋಡೋದಾದರೆ, ಈ ಒಂದು ಮಾರ್ಚ್ ತಿಂಗಳ ಒಂದು 10ನೇ ತಾರೀಕು ಅಂತಂದರೆ ಇವಾಗ 10ನೇ ತಾರೀಕು ಮುಗಿದು ಹೋಗಿದೆ. ಸೊ ಪ್ರತಿ ತಿಂಗಳು 10ನೇ ತಾರೀಕಿನಿಂದ ಒಂದು ಬರೋದಕ್ಕೆ ಪ್ರಾರಂಭ ಆಗ್ತಾಯಿತ್ತು. ಸೊ ಇವಾಗ ಇದೇ ಒಂದು 14 ಇದೇ ಒಂದು ಮಾರ್ಚ್ 15ನೇ ತಾರೀಕಿನಿಂದ ಸೊ 24 ತಾರೀಕಿನ ಒಳಗಾಗಿ ಖಂಡಿತವಾಗಿ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಬರುವಂಥದ್ದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮತ್ತು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಏಪ್ರಿಲ್ 12ರಿಂದ ಏಪ್ರಿಲ್ 23ರ ಒಳಗಾಗಿ ಖಂಡಿತವಾಗಿಯೂ ಪ್ರತಿಯೊಬ್ಬ ಒಂದು ಫಲಾನುಭವಿಗಳು ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇದ್ರು, ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಪಿಂಚಣಿ ಪಡಿತಾ ಇರ್ಬೋದು, ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆಯಿಂದ ಪಿಂಚಣಿನ ಪಡಿತಾ ಇರ್ಬೋದು, ಅಥವಾ ಮತ್ತು ಅಂಗವಿಕಲ ಪಿಂಚಣಿನ ಪಡಿತಾ ಇರುವಂಥವ್ರು, ಅಥವಾ ವಿಧವಾ ವೇತನ ಪಿಂಚಣಿನ ಪಡಿತಾ ಇರುವಂಥದ್ದು, ಮನಸ್ವಿನಿ ಪಿಂಚಣಿಯನ್ನು ಪಡಿತಾ ಇರುವಂಥವ್ರು. ಸೊ ಇವರಿಗೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 12ನೇ ತಾರೀಕಿನಿಂದ ಸೊ ಏಪ್ರಿಲ್ 23ರ ಒಳಗಾಗಿ ಖಂಡಿತವಾಗಿಯೂ ಅವರೆಲ್ಲರಿಗೂ ಕೂಡ ಒಂದು ಪಿಂಚಣಿನ ಜಮಾ ಆಗುತ್ತೆ ಅಂತ ಹೇಳುತ್ತಾ, ಇಷ್ಟು ಒಂದು ಪಿಂಚಣಿ ಒಂದು ಯೋಜನೆಯ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿನ ಬೇಕು ಅಂತಂದರೆ, ಅಥವಾ ನಮಗೆ ಡೌಟ್ಸ್ಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.